ಹಾಯ್ ಗೇಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಟೈಮ್ ಎಷ್ಟಾಗುತ್ತಾ ನೋಡ್ತೀನೊಮ್ಮೆ. 7:15 ಆಗಿದೆ ಆಯಿತಾ. 7:15 ನಾನು ಡ್ಯೂಟಿಯಿಂದ ಬಂದು ರೀಚ್ ಆಗುವಾಗ ಒಂದು 6:45 ಆಗಿದೆ ಇವತ್ತು. ಇವಾಗ ದೀಪಾವಳಿ ಅಲ್ಲ, ಹಾಗೆ ಫುಲ್ಲು ಟ್ರಾಫಿಕ್ ಆಗಿರ್ತದೆ ಮಾರೆ, ಬರಲಿಕ್ಕೇ ಆಗೋದಿಲ್ಲ. ಅದರಲ್ಲಿ ನನ್ನದು ಬಸ್ಸಿನವರು ಬರ್ತಾರೆ ಮಾರೆ, ಅವ್ರದ್ದು ವಾರ್ನ ಕೇಳಬೇಕು ಅಂತ. ಆ ವಾರ್ನ ಕೇಳುವಾಗಲೇ ಡ್ರೈವಿಂಗ್ ಎಲ್ಲ ಎಲ್ಲಿ ಹೋಗ್ತದೆ. ಅದು ಹತ್ತಿರ ಬರುವಾಗ ನಮಗೆ ಗೊತ್ತಿರೋದಿಲ್ಲಲ್ಲ ಹಿಂದೆ ಇಲ್ಲಿ ಬಸ್ ಬರ್ತಾ ಉಂಟಂತ. ಸಡನ್ ಸ್ಪೀಡ್ ಬರೋದಲ್ಲ, ಬಂದು ಒಂದು ಹಾರ್ನ್ ಹಾಕ್ತಾರೆ ಮಾರೆ, ಜೀವ ಹೋದಾಗೆ ಆಗ್ತದೆ. ಅದರಲ್ಲಿ ರಿಕ್ಷಾದವರು ಇಂಡಿಕೇಟ್ರ್ ಹಾಕದೆ ನಿಲ್ಲಿಸೋದು ಮಾರೆ. ಅಪ್ಪ, ಇವತ್ತು ನನಗೆ ಜೀವ ಹೋದಾಗೆ ಆಗಿದೆ ಆಯಿತಾ. ಸಾಕಾಗಿ ಹೋಗಿದೆ. ಮತ್ತು ಇವಾಗ ದೀಪಾವಳಿ ಬೇರೆ, ಫುಲ್ಲು ಟ್ರಾಫಿಕ್ ಇದೆ ಈಗ ಸಂಜೆ ಹೊತ್ತಿಗೆ. ಹಾಗೆ ಇವತ್ತು ಸ್ವಲ್ಪ ಬೇಜಾರದಲ್ಲಿದ್ದೇನೆ ಆಯಿತಾ. ಹಾಗೆ ಸ್ವಲ್ಪ ಕಣ್ಣಲ್ಲಿ ನೀರು ಸಹ ಬಂದಿತ್ತಾಗ, ಸ್ವಲ್ಪ ಬೇಜಾರಾಯಿತು. ಎಂತಕ್ಕೆ ಅಂತ ಹೇಳ್ತೇನೆ. ಅಲ್ಲಿ ಹೋದರೆ ಇಲ್ಲಿ ಬೆಳಕು ಚೆಂದ ಉಂಟು, ಅದರಲ್ಲಿ ಆಂಟಿ ಫೋನಲ್ಲಿ ಮಾತಾಡ್ತಿದ್ದಾರೆ, ಜೋರು ಮಾತಾಡ್ತಿದ್ದಾರೆ. ಹಾಗೆ ಅದು ಕೇಳ್ತದೆ, ಅದಕ್ಕೋಸ್ಕರ ಸ್ವಲ್ಪ ಈಚೆ ಬಂದು ಮಾತಾಡ್ತಿದ್ದೇನೆ, ಲಾಗ್ ಮಾಡ್ತಾಯಿದ್ದೇನೆ. ಹಾಗೆ ಈಗ ಟೈಮು 7:15 ಬಂದು ಇವಾಗ ಊಟ ಇಟ್ಟೆ. ಅಲ್ಲಿ ನೋಡಿ ಊಟ ಇಟ್ಟೆ, ಇನ್ನು ಸಾಂಬಾರು ಆಗಬೇಕು. ಅಲ್ಲಿ ಎಲ್ಲ ಸಂಡೆ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಒಂದು ಬಕೆಟ್ ಡ್ರೆಸ್ ಇದೆ ಮಾರೆ, ನನ್ನ ಹಸ್ಬೆಂಡಿದು, ತೋರಿಸ್ತೇನೆ ನೋಡಿ. ಸರ್ಪಲ್ಲಿ ಹಾಕಿಟ್ಟಿದ್ದಾರೆ ಇಷ್ಟು. ಇದನ್ನು ಸ್ನಾನ ಮಾಡುವಾಗ ನಾನು ಬಟ್ಟೆ ವಾಶ್ ಮಾಡೋದು. ಗೊತ್ತಾಯ್ತಾ ಎಷ್ಟು ಕೆಲಸ ಇದೆ ಅಂತ ನನಗೆ. ಬೆಳಿಗ್ಗೆ 9 ಗಂಟೆಗೆ ಹೋಗ್ತೇನೆ, ಒಂದು 7:15 ಎದ್ದು ಟಿಫಿನಿಗೆ ಮತ್ತು ನನಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡಬೇಕು, ಅದೆಲ್ಲ ಮಾಡಿ ಹೋಗ್ತೇನೆ ಅಲ್ವಾ. ಸಂಜೆ 6:30 ಆಗ್ತದೆ. ಒಂದು ತಿಂಡಿ ಎಂತಾದರೂ ತಿನ್ನುವ ಅಂತ ಹೇಳಿದರೆ ಮಾಡಿಟ್ಟದಂತ ಇರೋದಿಲ್ಲ. ಇದು ಎಂತ ಅಂಗಡಿಯೇನಾದರೂ ಬೇಕರಿ ತಿಂಡಿ ಏನಾದರೂ ತಂದಿಟ್ಟಿದ್ರೆ ಇರ್ತದೆ. ಹಾಗೆ ಅದು ಜಾಸ್ತಿ ಇಷ್ಟ ಆಗೋದಿಲ್ಲ ನನಗೆ. ಒಮ್ಮೊಮ್ಮೆ ಅಂದರೆ ಹಸಿವಾಗಿರ್ತದಲ್ಲ. ಮತ್ತು ಬಂದು ನಾನು ಇಷ್ಟೆಲ್ಲ ಯಾಕೆ ಹೇಳ್ತೇನೆ, ಬೇಜಾರದಲ್ಲಿದ್ದೇನೆ, ಅದಕ್ಕೆ ನಾನು ಹೇಳಿದ್ದು. ಇಷ್ಟೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನೋಡಿ, ಅಲ್ಲಿ ಊಟ ಹೀಗಿಟ್ಟದಷ್ಟೇ, ಸಾಂಬಾರು ಆಗಬೇಕು, ಬಟ್ಟೆ ವಾಶ್ ಮಾಡಬೇಕು, ಸ್ನಾನ ಮಾಡಬೇಕು, ಮತ್ತು ರೂಮ್ ಕ್ಲೀನ್ ಮಾಡಬೇಕು, ಮತ್ತು ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಕೆಲಸ ಇದೆ ನೋಡಿ. ಆದರೆ ಒಬ್ಬೊಬ್ಬರು ಕಮೆಂಟ್ ಆಗ್ತಾರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿ ನಂದು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲ ನೋಡ್ಕೊಳ್ಬೇಕು. ಒಂದು ದಿವಸ ಒಂದು ಪೋಸ್ಟ್ ಹಾಕೋದಿದ್ರೆ ಫುಲ್ ಇನ್ಸೈಟ್ ಎಲ್ಲ ಬಿದ್ದೋಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಇರುವವರಿಗೆ ಗೊತ್ತುಂಟು, ಅದನ್ನು ಹ್ಯಾಂಡಲ್ ಮಾಡುವವರಿಗೆ ಫುಲ್ ಇನ್ಸೈಟ್ ಎಲ್ಲ ಬಿದ್ದಿರ್ತದೆ. ಅದರಲ್ಲಿ ಕಮೆಂಟಿಗೆ ಎಲ್ಲ ರಿಪ್ಲೈ ಮಾಡಬೇಕು, ಎಲ್ಲ ಮಾಡಬೇಕು, ಒಬ್ಬಳೇ ಮಾಡಬೇಕಲ್ಲ. ಅಷ್ಟೆಲ್ಲ ಮಾಡಬೇಕಾದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋಸು, ಒಂದು ರೀಲ್ಸು, ಒಂದು ಲೈವ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಲೈವ್ಗೆ ಬರ್ತೇನೆ ಅಂತ ಒಂದು ಪೋಸ್ಟ್ ಹಾಕ್ಲಿಕ್ಕೆ ಗೊತ್ತಿಲ್ಲ, ಏನು ಕೆಲಸ ಇಲ್ವಾ ಹಾಗೆ ಹೇಗೆ ಅಂತ ಕೇಳೋದು. ನೋಡಿ, ಇಷ್ಟೆಲ್ಲ ಕೆಲಸ ಇರುವ ಮಧ್ಯದಲ್ಲಿ ನಾನು ಅದನ್ನು ಮಾಡೋದು ಆಯಿತಾ. ನನಗೆ ಅದು ಸಹ ಒಂದು ಕೆಲಸನೇ. ಯಾಕಂತ ಹೇಳಿದರೆ, ನೀವು ಈಗ ಯಾರನ್ನು ಸಹ ನಾನು ಒತ್ತಾಯದಲ್ಲಿ ಈಗ ಕಷ್ಟ ಆಗುವವರಿಗೆ, ಈಗ ಬ್ಯಾಡ್ ಕಮೆಂಟ್ ಹಾಕುವವರಿಗೆ ನಾನು ಹೇಳಿದ್ದು, ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಯಾಕೆ ನನ್ನ ಲೈವನ್ನು, ಲಾಗನ್ನು ನೋಡ್ತೀರಿ? ನೀವು ಯಾಕೆ ಕಮೆಂಟ್ ಹಾಕ್ತೀರಿ? ಕಮೆಂಟ್ ಹಾಕೋ ಹೊತ್ತಿಗೆ ನಿಮಗೆ ನಿಮ್ಮ ಕೆಲಸ ಮಾಡ್ಬೋದಲ್ಲ. ನಿಮಗೇನು ಬೇರೆ ಕೆಲಸ ಇಲ್ವಾ? ನಿಮಗೆ ಕೆಲಸ ಇಲ್ಲ ಅಂತ ಹೇಳಿ ನಮಗೆ ಕೆಲಸ ಉಂಟು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಿಮ್ಮ ಕೆಲಸ ನೀವು ಮಾಡಿ. ನಾನು ಒತ್ತಾಯದಲ್ಲಿ ನಿಮ್ಮ ಮೊಬೈಲ್ ಇದು ಇಟ್ಕೊಂಡು ನೋಡಿ 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 ಅಂತ ಹೇಳಿದ್ನ? ಇಲ್ಲ ಅಲ್ಲ. ನನ್ನನ್ನು ಪ್ರೀತಿಸುವ ವೀಕ್ಷಕರಿದ್ದರೆ ಸಾಕು. ನಾನಿದ್ದೆ. ನನಗೆ ಹೇಗೆ ಗೊತ್ತುಂಟ, ನನಗೆ ಅಭಿಮಾನಿಗಳು ಕಮ್ಮಿ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಎಷ್ಟು ಜನ ನನ್ನನ್ನು ನಿಜವಾಗಿ ಮನಸಾರಿ ಪ್ರೀತಿ ಮಾಡ್ತಾರ, ಒಂದು ಅಭಿಮಾನ ಇದೆಯಾ, ಅವರ ಜೊತೆ ನನಗೆ ಕೂಡ ಅಭಿಮಾನ ಇದೆ. ನಾನು ಯಾರಿಗೂ ನೋವು ಮಾಡೋದಿಲ್ಲ, ತುಂಬ ಕಮ್ಮಿ. ನಾನು ನಗ್ತಾನೆ ಇರ್ತೇನೆ. ಆದರೆ ಕೆಲಸಕ್ಕೆ ಹೋಗಿ ಬಂದು ಇಲ್ಲಿ ಕಮೆಂಟ್ ಎಲ್ಲ ಒಮ್ಮೆ ನಾನು ಸಂಜೆ ಒಮ್ಮೆ ನೋಡ್ತೇನೆ, ಒಮ್ಮೆ ಮಧ್ಯಾಹ್ನ ಊಟ ಕೂತ್ಕೊಳ್ಳುವಾಗ ಸ್ವಲ್ಪ ನೋಡ್ತೇನೆ, ಇಲ್ಲಾಂದರೆ ಇನ್ಸೈಟ್ ಬೀಳ್ತದೆ ಅದಕ್ಕೆ, ಆಗೊಮ್ಮೆ ನೋಡ್ತೇನೆ.
ಅದು ನೋಡಿ ಆಗುವಾಗ ಅದರಲ್ಲಿ ಎಲ್ಲ ಕಮೆಂಟ್ ಆಗಿರೋದು, ನಿಮಗೇನು ಬೇರೆ ಕೆಲಸ ಇಲ್ವಾ, ನೀವೆಂತ ಬೆಗ್ ಮಾಡೋದಾ, ನೀವು ಫೇಸ್ಬುಕ್ ಇನ್ಸ್ಟಾದಲ್ಲೆಲ್ಲ ಎಷ್ಟು ದುಡಿತೀರಿ ಹಾಗೆ ಹೀಗೆ ಅಂತ. ಅದನ್ನು ಎಂತ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡುವವರಿಗೆ ಗೊತ್ತುಂಟು ಅದರಲ್ಲಿ ಎಷ್ಟು ಪೇಮೆಂಟ್ ಬರ್ತದೆ, ಎಷ್ಟು ಕಷ್ಟಪಡಬೇಕು, ಏನು ಎಂತ ಎಷ್ಟು ರೀಚ್ ಆಗಬೇಕು ಪೇಮೆಂಟ್ ಬರಬೇಕಂದ್ರೆ ಅಂತ. ಹಾಗೆ ನನಗೆ ಒಂದು ಸಾರಿ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿತ್ತಾಯ್ತಾ. ಎಷ್ಟು ಅಂತ ಹೇಳಿದರೆ 1 ವರ್ಷ ದುಡ್ದದಕ್ಕೆ 15,000 ಬಂದಿತ್ತು ನನಗೆ. 15,000 ಬಂದಿತ್ತು 1 ವರ್ಷ ದುಡ್ದದಕ್ಕೆ ನನಗೆ ಬಂದದ್ದು. ಅದರಲ್ಲಿ ನಾನು ಲೈವಿದು ಸೆಟಪ್ಪು ಎಲ್ಲ ನಾನು ಪರ್ಚೇಸ್ ಮಾಡಿದೆ, ಅದಕ್ಕೆ 10,000 ಆಯಿತು. ಯಾಕೆ ಲೈವ್ದು ಸೆಟಪ್ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ, ನನಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದಿದ್ದರೆ ವಾಯ್ಸ್ ಎಲ್ಲ ಎಲ್ಲೆಲ್ಲೇ ಹೋಗಿರ್ತದೆ, ಮತ್ತು ಎಂತ ಹಾಡಲಿಕ್ಕೇ ಆಗೋದಿಲ್ಲ ಗೊತ್ತಾಯ್ತಾ. ಮತ್ತು ಏನೋ ದೊಡ್ಡ ಸಿಂಗರ್ ಏನಲ್ಲ ನಾನೇ ಹೇಳೋದು, ದೊಡ್ಡ ಸಿಂಗರ್ ಏನಲ್ಲ, ನಾನೇನು ಒಂದು ಶ್ರೇಯಾ ಘೋಷಾಲ್ ರೇಂಜಿಗೆ ಇರುವವಳಲ್ಲ. ನನಗೆ ಆಗುವಷ್ಟು ನಾನು ಹಾಡ್ತೇನೆ, ಅದಕ್ಕೆ ಸಹ ಕಮೆಂಟ್ ಆಗ್ತೀರಿ ತುಂಬ ಜನ. ನನಗೇನು ಬೇಸರ ಇಲ್ಲ ಆಯಿತಾ, ನನಗೆ ಎಷ್ಟಾಗ್ತದೆ ಅಷ್ಟೇ ಹಾಡ್ತೇನೆ. ಮತ್ತು ಸಂಗೀತ ಕ್ಲಾಸ್ ಅದೆಲ್ಲ ನಾನೇನು ಹೋಗಲಿಲ್ಲ, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆಗೋಸ್ಕರ ಮಾತ್ರ ನಾನು ಹಾಡ್ತೇನೆ. ಅದು ನನ್ನ ಹಾಬಿ ಗೊತ್ತಾಯ್ತಾ. ನನಗೆ ಇಷ್ಟ ಸಾಂಗ್ ಹಾಡೋದೆಲ್ಲ ಆಯಿತಾ. ಹಾಗೆ ನಾನು ಹೇಳೋದು, ನನ್ನನ್ನು ಇಷ್ಟಪಡುವವರು, ನಿಮಗೆ ಪ್ರೀತಿ ಇದ್ದರೆ ಇಷ್ಟ ಇದ್ದರೆ ಮಾತ್ರ ನೀವು ಲೈವ್ ವ್ಲಾಗ್ ಎಲ್ಲ ನೋಡಿ. ಅದೇ ಕಷ್ಟ ಆದರೆ ಯಾಕೆ ನೋಡಬೇಕು. ಮತ್ತು ಮೊನ್ನೆಯಿಂದ ನಾನು ಲೈವ್ ಮಾಡ್ತೇನಲ್ಲ, ಅದಕ್ಕೆ ಫೋನ್ಪೇ ಗೂಗಲ್ ಪೇ ನಂಬರ್ ಹಾಕಿದ್ದೆಲ್ಲ, ಅದಕ್ಕೆ ಸಹ ಕಮೆಂಟ್ ಬಂದಿತ್ತು, ಇದು ನೀವು ದುಡ್ದು ತಿನ್ನಲಿಕ್ಕೆ ಕಲೀರಿ, ನಿಮ್ಮ ಅಪ್ಪ ಅಮ್ಮ ಇಷ್ಟೇ ಹೇಳಿಕೊಟ್ಟದ ಹಾಗೆ ಹೇಗೆ ಅಂತ. ಹೌದು, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎಂತ ಹೇಳಿಕೊಟ್ಟಿದ್ದಾರೆ. ನಾವು 1 ಗಂಟೆ 1:30 2 ಗಂಟೆ ಎಲ್ಲ ನಾವು ಲೈವಲ್ಲಿ ಕೂತ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಎಷ್ಟು ಹೊತ್ತು ನಾವು ಪ್ರಾಕ್ಟೀಸ್ ಮಾಡಿರ್ತೇವೆ ಗೊತ್ತುಂಟ ನಿಮಗೆ. ಅಷ್ಟೆಲ್ಲ ಮಾಡಿರ್ತೇವೆ. ಒಬ್ಬೊಬ್ಬರಿಗೆ ಇಷ್ಟ ಆದವರು ಹಾಕ್ತಾರೆ, ಯಾರು ಆ ಥರ ಕಮೆಂಟ್ ಹಾಕಿರ್ತಾರೆ ಅವರು ನಮಗೆ ಎಂತ ಅಮೌಂಟ್ ಕಳಿಸಿರುವುದಿಲ್ಲ, ಅವರಿಂದ 1 ರೂಪಾಯಿ ಉಪಯೋಗ ಇರುವುದಿಲ್ಲ ನನಗೆ. ಆದರೂ ಸಹ ಅವರು ದೊಡ್ಡ ಗಂಟು ಹೋದಾಗೆ ಮಾಡ್ತಾರೆ. ಯಾರಿಗೆ ಅಭಿಮಾನ ಇದೆ, ಯಾರಿಗೆ ಯಾವ ಸಾಂಗ್ ಇಷ್ಟ ಆಯಿತು ಅದಕ್ಕೆ ಹಾಕ್ತಾರೆ. ನಾವು ಒತ್ತಾಯದಲ್ಲಿ ಹೇಳ್ತೇವಾ? ಇಲ್ಲ ಅಲ್ಲ. ಅಪ್ಪ ತುಂಬ ಅಂದರೆ ತುಂಬ ಬೇಸರ ಆಯ್ತಾಯ್ತಾ ನನಗೆ. ಯಾಕಂದರೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಒಂದು ಸ್ಟಾರ್ಟಿಂಗಲ್ಲಿ ಒಂದು 4 ಜನಕ್ಕೆ ಬೈದು ನಾನು ಒಂದು ವ್ಲಾಗ್ ಮಾಡಿದ್ದೆ. ಇದು ಈಗ ಅವರು ಸರಿದಾರಿಗೆ ಬಂದಿದ್ದಾರೆ, ಇವಾಗ ಸ್ವಲ್ಪ ಸುಧಾರಿದ್ದಾರೆ. ಯಾಕಂದರೆ ನಾನು ನೇರ ಮಾತಾಡಿದ್ದೇನೆ. ಒಂದು ಚೈತ್ರ ಎಸ್ ಅಂತ ಏನು ರಮೇಶ್ ಚೈತ್ರ ಎಸ್ ಅಂತ ಒಂದು ಅಕೌಂಟು, ಮತ್ತು ಸುಂದರಾಚಾರ್ಯ ಅಂತ ಒಂದು ಅಕೌಂಟು, ಮತ್ತು ಎಂಥ DCC ಎಂಥದೊಂದು ಎಲ್ಲ ಇತ್ತು. ಅದೊಂದು 4 ಅಕೌಂಟಲ್ಲಿ ಕಮೆಂಟ್ ಆಗ್ತಿದ್ರು. ಅದೆಲ್ಲ ಫೇಕ್ ಆಯಿತಾ. ಫುಲ್ಲು ಲಾಕ್ ಮಾಡಿ ಅವರೊಂದು ದೊಡ್ಡ ಪತಿವ್ರತೆಯಾಗಿ ಮೆಸೇಜ್ ಮಾಡೋದು. ನಮಗೇನು ನಮ್ಮ ಲೈಫ್ ನೋಡಲಿಕ್ಕೆ ನಮಗೆ ಗೊತ್ತಿಲ್ವಾ? ನಮ್ಮದು ಈಗ ಬೇರೆಯವರ ಮನೆಯಲ್ಲಿ ಈಗ ಅವರು ಕಮೆಂಟ್ ಆಗ್ತಾರಲ್ಲ, ಅವರ ಮನೆಯಲ್ಲಿ ಏನೋ ಊಟ ಮಾಡಿದಾಗೆ ಅವರೇ ನನಗೆ ಊಟ ಕೊಟ್ಟಾಗೆ ಮಾಡ್ತಾರೆ. ಮೇಲೆ ನನಗೆ ಉಂಟಲ್ಲ, ನನಗೆ ಬಂದೇ ಸುಸ್ತಾಗಿರ್ತದೆ. ನಾನು ಎಷ್ಟು ಗಂಟೆಗೆ 10:30 11 ಗಂಟೆಗೆಲ್ಲ ನಾನು ರೆಸ್ಟ್ ತಗೊಳ್ಳೋದು ಗೊತ್ತುಂಟ. ಬಂದು ಸಹ ಒಂದು 5 ನಿಮಿಷ ಕೂತ್ಕೊಳ್ಳೋದಿಲ್ಲ, ಒಂದು ಟೀ ತಿಂಡಿ ಎಂತ ಮಾಡೋದಿಲ್ಲ. ನನ್ನದು ಕೆಲಸ ನನಗೆ ಗೊತ್ತು. ಎಲ್ಲರದ್ದು ಸಹ ಹಾಗೆ, ಎಲ್ಲ ಕಲಾವಿದರದ್ದು ಸಹ ಹಾಗೆ. ಅವರವರ ಕಷ್ಟ ಅವರವರಿಗೆ ಗೊತ್ತುಂಟು. ಖಾಲಿ ಒಂದು 2 ಗಂಟೆ ಲೈವಲ್ಲಿ ಇರ್ತಾರೆ ಅಂತೇಳಿ 2 ಗಂಟೆ ಲೈವಲ್ಲಿ ಮಾತ್ರ ಅವರು ಕಷ್ಟಪಡೋದು, ಆರಾಮ್ಸೆ ಕೂತ್ಕೊಂಡು ದುಡ್ಡು ಮಾಡ್ತಾರೆ ಅಂತ ತುಂಬ ಜನಕ್ಕೆ ಇರ್ಬೋದು. ಆದರೆ ಹೊಸ ಸಾಂಗ್ ಕಲಿಬೇಕು, ಮತ್ತು ಪ್ರಾಕ್ಟೀಸ್ ಮಾಡಬೇಕು. 1-2 ಗಂಟೆ ಲೈವಿಗೆ 4 ಗಂಟೆ ಪ್ರಾಕ್ಟೀಸ್ ಇರ್ತದೆ ಗೊತ್ತಾಯ್ತಾ. ಎಲ್ಲ ವಿಡಿಯೋದಲ್ಲಿ ಲೈವಲ್ಲೇ ತೋರಿಸ್ಲಿಕ್ಕೆ ಆಗ್ತದೆ ನಮಗೆ, ಇಲ್ಲಲ್ಲ. ಹಾಗೆ ಮತ್ತೆಂತ ಗೊತ್ತುಂಟ, ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿ ನನಗೆ ಡಿಲೀಟ್ ಮಾಡಿ ಸಾಕಾಗ್ತದೆ. ಮತ್ತು ನಾವು ನೋಡಿರೋದಿಲ್ಲ ಬ್ಯಾಡ್ ಕಮೆಂಟ್ ಒಂದೊಂದು, ಅದನ್ನು ನಮ್ಮ ಫ್ಯಾಮಿಲಿಯವರು ನೋಡಿ ಅವರೆಲ್ಲ ಬೇಕಾದವರಿಗೆಲ್ಲ ಸ್ಕ್ರೀನ್ಶಾಟ್ ಎಲ್ಲ ಕಲಿಸಿ ಆಗಿರ್ತದೆ. ಅದು ಸುಮ್ಮನೆ ನಮಗೆ ಕಿರಿಕಿರಿ ಆಗ್ತದೆ ಗೊತ್ತಾಯ್ತಾ. ನಾವು ದುಡ್ದು ಬಂದು ಒಂದು ನೆಮ್ಮದಿಗೋಸ್ಕರ ಸಾಂಗ್ ಅಂತ ಹೇಳಿದರೆ ಎಷ್ಟು ಕೋಪದಲ್ಲಿ ಎಷ್ಟು ಬೇಸರದಲ್ಲಿ ನಮ್ಮ ಮನಸ್ಸು ಒಡ್ದೋಗಿರಲಿ ಆಗ 1-2 ಸಾಂಗಲ್ಲಿ ಇನ್ವಾಲ್ವ್ ಆದರೆ
ನಮ್ಮದು ಬೇಜಾರ ಅದು ಇದೆಲ್ಲ ಮರ್ತು ಹೋಗ್ತದೆ. ಅದು ಸಿಂಗರ್ಸ್ನವರಿಗೆ ಮೈನಾಗಿ ಅದು ಒಂದು ಅವರ ರಕ್ತದಲ್ಲಿ ಒಂದಿರ್ತದೆ. ಎಷ್ಟು ನೋವಿರಲಿ ಒಂದೆರಡು ಸಾಂಗ್ ಹಾಡಿ ಒಂದು ಲೈವಿಗೆ ಬರುವಾಗ ಅದೊಂದು ಮರ್ತೇ ಹೋಗ್ತದೆ, ಗೊತ್ತುಂಟ. ಒಂದು 2 ಗಂಟೆಯಲ್ಲಿ ಎಲ್ಲ ವ್ಯೂವರ್ಸ್ ಮಿಂಗಲ್ ಆಗುವಾಗೆಲ್ಲ ಗೊತ್ತೇ ಆಗೋದಿಲ್ಲ. ಎಷ್ಟೋ ಸಾರಿ ನಮಗೆ ಎಷ್ಟೋ ನೋವಿರ್ತದೆ. ಈಗಂತಲ್ಲ, ಈಗ ನನಗೆ ಏನಾಗಲಿಲ್ಲ ನನ್ನ ಲೈಫಿಗೆ, ಆದರೂ ನಾನು ಹೇಳೋದು ಎಷ್ಟೋ ನೋವಲ್ಲಿ ನಾವು ಇರ್ತೇವೆ. ಒಂದೊಂದು ವಿಷಯದಲ್ಲಿ ಏನಾದರೂ ನಮಗೆ ಅಪ್ಸೆಟ್ ಆಗಿರ್ತೇವೆ. ಆದರೆ ಲೈವಲ್ಲಿ ಬಂದು ನಾವು ಬೀಗೆ ಇರುವುದಿಲ್ಲ. ನಾನು ಯಾವತ್ತೂ ಇರುವುದಿಲ್ಲ, ನಾನು ನಗ್ತಾನೇ ಇರ್ತೇನೆ ಎಷ್ಟೊತ್ತಿಗೂ. ಎಲ್ಲರನ್ನು ನಗಿಸ್ತಾ ಸಾಂಗ್ ಹಾಡ್ತಾ ಇರುವಾಗ ನಮಗೆ ಪದೇ ಪದೇ ಆ ಥರ ಕಮೆಂಟ್ ಬರುವಾಗ ನನಗೆ ಬೇಸರ ಆಗ್ತದೆ, ಗೊತ್ತಾಯ್ತಾ. ಹಾಗೆ ಏನು ಧರ್ಮಕ್ಕೆ ನಾವೇನು ಎಂಥ ಖರ್ಚಿಲ್ಲದೆ ನಾವು ಮಾಡಿರುವುದಿಲ್ಲ. ನನಗೇನೆ ನಾನೀಗ ಅಲ್ಲಿ ಅಷ್ಟು ಲೈವಿಗೆ ತಂದಿದ್ದೇನಲ್ಲ, ಅದು ನಾನು 10,000ದಲ್ಲಿ ಪರ್ಚೇಸ್ ಮಾಡಿದ್ದು ಅಷ್ಟು. ಇನ್ನೂ ಸಹ ಬೇಕಾಗ್ತದೆ ನನಗೆ. ಇನ್ನೊಂದು ಲ್ಯಾಪ್ಟಾಪ್ ತಗೊಳ್ಬೇಕಂತ ಇದ್ದೇನೆ ನಾನು. ಅವತ್ತಿನ ಒಂದು ಡ್ರೀಮ್ ಇದೆ ನನಗೆ, ಹಾಗೆಲ್ಲ ಇದೆ, ಗೊತ್ತಾಯ್ತಾ. ಎಲ್ಲ ದುಡ್ದೇ ಮಾಡೋದು, ಯಾರ್ದು ತಲೆ ಹೊಡೆದೆಲ್ಲ ಮಾಡ್ತಾ ಇಲ್ಲ, ಗೊತ್ತಾಯ್ತಾ. ಹಾಗೆ ಬ್ಯಾಡ್ ಕಮೆಂಟ್ ಹಾಕುವವರಿಗೆ ಮತ್ತು ಬೇರೆ ನನ್ನ ಒಳ್ಳೆ ವ್ಯೂವರ್ಸಿಗೆ ನಾನು ಎಂತ ಹೇಳೋದಿಲ್ಲ. ನನ್ನ ಜೀವ ಇರುವವರೆಗೆ ನಿಮ್ಮನ್ನು ಎಲ್ಲರನ್ನು ನಾನು ನೆನಪು ಮಾಡಿಕೊಳ್ತೇನೆ. ಯಾಕಂದರೆ ನಾನು ಯಾರಂತಲೇ ಗೊತ್ತಿರಲಿಲ್ಲ. ಒಂದು ಕೊರೋನಾ ಬರುವ ಮುಂಚೆ ಒಂದು ನಮ್ಮ ಹಳ್ಳಿಯಲ್ಲಿ ಒಂದು ಭಜನೆ ಆಡಿಕೊಂಡು ಇದ್ದವಳು ನಾನು. ಅದ ನಂತರ ಇಡೀ ಕರ್ನಾಟಕಕ್ಕೆ ನಾನು ಪರಿಚಯ ಆಗಿದ್ದೇನೆ, ಅದು ನಮ್ಮ ಅರವಿಂದ ಅಣ್ಣನಿಂದ. ಹಾಗೆ ಅಷ್ಟೆಲ್ಲ ಇರುವಾಗ ನಾನು ನಿಮ್ಮನ್ನೆಲ್ಲ ಮರಿತೇನಾ. ಹಾಗೆ ಬ್ಯಾಡ್ ಕಮೆಂಟ್ ಹಾಕೋರು ದಯವಿಟ್ಟು ನಿಮಗೆ ಇಷ್ಟ ಇಲ್ಲದಿದ್ದರೆ ನನ್ನ ಲಾಗನ್ನು, ನನ್ನ ರೀಲ್ಸನ್ನು, ಲೈವನ್ನು ಯಾವುದನ್ನು ದಯವಿಟ್ಟು ನೋಡಬೇಡಿ, ಶೇರ್ ಕೂಡ ಮಾಡಬೇಡಿ. ಇಷ್ಟ ಇದ್ದವರು ಮಾತ್ರ ನೋಡಿದರೆ ಸಾಕು, ಗೊತ್ತಾಯ್ತಾ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಸ್ತಿ ಟೈಮ್ ಇಲ್ಲ, ನನಗೆ ಏನು ಸಾಂಬಾರು ಆಗಬೇಕು ನೋಡಿ, ಅಲ್ಲಿ ರೆಡಿ ಮಾಡಿದ್ದೇನೆ. ಮತ್ತು ಸಾಂಗು ಪ್ರಾಕ್ಟೀಸ್ ಮಾಡಲಿಕ್ಕಿದೆ. ಆದ ನಂತರ ಸ್ನಾನ ಮಾಡಬೇಕು, ಬಟ್ಟೆ ವಾಶ್ ಮಾಡಬೇಕು, ಹಾಗೆಲ್ಲ ಕೆಲಸ ಇದೆ. ಸುಮ್ಮನೆ ಕೆಲಸ ಇಲ್ಲದೆ ಏನೋ ಲಾಗ್ಸ್ ಮಾಡೋದಲ್ಲ. ಎಲ್ಲರೂ ಕೂಡ ಎಷ್ಟು ಲಾಗರ್ಸ್ನವರು ಇರ್ತಾರೆ, ಅವರು ಒಂದು ಸ್ವಲ್ಪ ಲಾಗಿಗೆ ಅಂತೇಳಿ ಒಂದು ಸ್ವಲ್ಪ ಟೈಮ್ ಹಿಡಿದು ಬಿಟ್ಟರೆ ಅದರ ಹಿಂದೆ ಬೇರೆ ಕೆಲಸ ಅವ್ರದ್ದು ತುಂಬ ಇರ್ತದೆ. ಖಾಲಿ ಲಾಗಿಂದ ದುಡ್ಡೇನು ಬರುವುದಿಲ್ಲ, ಒಮ್ಮೆಲೆ ದೊರೆಯೋದಿಲ್ಲ, ಗೊತ್ತಾಯ್ತಾ. ಅದು ಆ ಫೀಲ್ಡಲ್ಲಿ ಇದ್ದವರಿಗೆ ಗೊತ್ತು. ಸೋಷಿಯಲ್ ಮೀಡಿಯಾ ಅಂತ ಹೇಳುವಾಗ ಅದಕ್ಕೆ ಇಳಿಯುವಾಗ ತುಂಬ ನೋವು ಅದಿದು ಎಲ್ಲ ಬರುತ್ತದೆ, ಅದು ಸಹಜ. ಆದರೆ ಪದೇ ಪದೇ ಬರೋದು, ನೋವು ಕೊಡೋದು ಅದೆಲ್ಲ ನನಗೆ ನಿಜವಾಗಲೂ ಇಷ್ಟ ಆಗೋದಿಲ್ಲ. ಅದಕ್ಕೆ ಖಡಕ್ಕಾಗಿ ಹೇಳಿದ್ದೇನೆ, ಇನ್ನು ಮುಂದೆ ನನ್ನ ಲಾಗನ್ನು ಇಷ್ಟ ಇದ್ದವರು ಮಾತ್ರ ನೋಡಿ, ನನ್ನ ಪ್ರೀತಿ ಅಭಿಮಾನಿಗಳು ಮಾತ್ರ ನೋಡಿ. ಇಷ್ಟ ಇಲ್ಲದವರು ನಿಮಗೆ ಕೆಲಸ ಇದ್ದರೆ ನೀವೇ ಮಾಡಿ, ಆಯಿತಾ. ಬ್ಯಾಡ್ ಕಮೆಂಟ್ ಹಾಕಿದವರಿಗೆ ಹೇಳಿದ್ದು ನಾನು, ಬೇರೆ ಯಾರು ಬೇಸರ ಮಾಡ್ಕೊಳ್ಬೇಡಿ. ಬ್ಯಾಡ್ ಕಮೆಂಟ್ ಮಾಡುವವರು ಆ ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಟೈಮ್ ಇದೆ ಅಂತೆ. ಆ ಟೈಮಲ್ಲಿ ನಿಮ್ಮ ಕೆಲಸ ನೀವು ಮಾಡಿ ಅಲ್ಲ, ಯಾಕೆ ಹೊಟ್ಟೆ ಉರಿತದೆ ನಿಮಗೆ. ಓಕೆ ಗೈಸ್, ನನ್ನ ಪ್ರೀತಿಯ ವೀಕ್ಷಕರಿಗೆ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ ಅಂತ ಹೇಳ್ತಾ ಇಲ್ಲೋಗನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಕೆಲಸ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಇದು AV ಸ್ಟುಡಿಯೋಸ್ ಲೈವಿಗೆ ಸಹ ನಾನು ಹೋಗಲಿಲ್ಲ. ಎಷ್ಟು ದಿನ ಆಯಿತು ಗೊತ್ತುಂಟ, ತುಂಬ ಅಂದರೆ ತುಂಬ ದಿನ ಆಯಿತು. 1-2 ವಾರ, ಇನ್ನು ದೀಪಾವಳಿ ಕಳೆದೇ ಹೋಗಬೇಕಷ್ಟೇ. ಹಾಗೆ ಇದೆ. ಸೊ ಹಾಗೆ ಎಲ್ಲ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಓಕೆ ಗೈಸ್, ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.